ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆಯಾ? ಪದೇ ಪದೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅಂತಹದ್ದೇ ಬೆಳವಣಿಗೆ ಆಯಿತು. ರಾಜ್ಯದ 8 ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. ಇದು ಅಧಿಕಾರಿಗಳ ಮನೆಗಳಲ್ಲಿ ವಜ್ರ ಚಿನ್ನಾಭರಣಗಳ ಖಜಾನೆ ಇದೆ. ಸಾಮಾನ್ಯ ಅಧಿಕಾರಿಗಳಾಗಿದ್ರು ಕೂಡ ಬಂಗಲೆಯಂತ ಮನೆ ಇದೆ. ಒಬ್ಬ ಸಾಮಾನ್ಯ ಅಧಿಕಾರಿ, ಆತನಿಗೆ ಗೌರ್ಮೆಂಟ್ ಸಂಬಳ ಎಷ್ಟು? ಆದ್ರೆ ಆತನ ಮನೆ ಐಷಾರಾಮಿ. ಮನೆಗಳಲ್ಲಿ ಹೋದ್ರೆ ವಜ್ರ ಚಿನ್ನಾಭರಣಗಳ ಖಜಾನೆ ಸೃಷ್ಟಿಯಾಗಿದೆ. ಕೋಟಿ ಕುಳ ಅಧಿಕಾರಿಗಳ ಬಂಡವಾಳ ಈಗ ಬಟಾಬಯಲಾಗಿದೆ. ನೋಡಿ, ಲೈವ್ ವಿಜುವಲ್ಸ್ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಕಲಬುರಗಿದು ಲೈವ್ ವಿಜುವಲ್ಸ್. ದಾಳಿಯಾದಂತ ಸಂದರ್ಭದಲ್ಲಿ ಸಿಕ್ಕಿರುವಂತ ಕಂತೆ ನೋಟು. ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟು ದುಡ್ಡನ್ನೇ ಇಟ್ಕೊಳ್ಬಹುದು ಅಂತ ಗೌರ್ಮೆಂಟ್ ಇಂದ ಒಂದು ನೀತಿ ನಿಯಮ ಅಂತ ಇದೆ ಮನೆಯಲ್ಲಿ. ಆದ್ರೆ ಕಂತು ನೋಟು, ಬಂಡಲ್ ಗಟ್ಲೆ ನೋಟು ಇಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ಈಗ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಚಿನ್ನಾಭರಣ ವಜ್ರ, ಆದ್ರೆ ಆತನ ಕೆಲಸ ಏನ್ ಗೊತ್ತಾ? ಸಾಮಾನ್ಯ ಯಾವುದೇ ಕೆಲಸ, ಸಂಬಳನೇ ಅಷ್ಟಿರೋದಿಲ್ಲ. ಆ ಸಂಬಳ ಇದ್ರೂ ಕೂಡ ಅದಕ್ಕೆ ಟ್ಯಾಕ್ಸ್ ಮತ್ತೊಂದು ಮಗದೊಂದೆಲ್ಲ ಕಟ್ಟಾಗಿ ಹೋಗುತ್ತೆ. ಸಂಸಾರವನ್ನ ನಡೆಸುವಂತ ನಿಟ್ಟಿನಲ್ಲಿ ಸ್ವಲ್ಪ ಹಣ ಬೇವೇ ಆಗುತ್ತೆ. ಆದ್ರೆ ಇಲ್ಲಿ ನೋಡ್ತಾ ಇರುವಂತದ್ದು 500 ರೂಪಾಯಿ ಬಂಡಲ್ ಕಂತು ನೋಟು. ಇನ್ನೂ ಸರ್ಚ್ ಮಾಡ್ತಾ ಹೋದಾಗ ಸಿಗ್ತಾ ಇರುವಂತದ್ದು ವಜ್ರ ಚಿನ್ನಾಭರಣ. ಇವರೆಲ್ಲ ಸರ್ಕಾರಿ ಅಧಿಕಾರಿಗಳು. ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ರೈತ ಇರಬಹುದು ಅಥವಾ ಸಾಮಾನ್ಯ ಮನುಷ್ಯ ಈ ಸರ್ಕಾರಿ ಕಚೇರಿಗಳಲ್ಲಿ ಏನಾದ್ರೂ ಕೆಲಸ ಅಂತ ಹೋದ್ರೆ ಇವ್ರನ್ನ ಅಲ್ಸ ಸಾಯಿಸ್ತಾರೆ. ಅಲಿಬೇಕು ಅವರು. ಸೊ ಅವರಿಗೆ ದುಡ್ಡು ಕೊಟ್ರೆ ಮಾತ್ರ ಫೈಲ್ ಮೂವ್ ಆಗುತ್ತೆ, ಇಲ್ಲ ಫೈಲ್ ಸಿಗ್ನೇಚರ್ ಹಾಕ್ತಾರೆ, ಇಲ್ಲ ಅಂದ್ರೆ ಮಾಡಕ್ ಹೋಗಲ್ಲ. ಆ ದುಡ್ಡನ್ನ ಏನ್ ಮಾಡ್ತಾರೆ ಇವರು? ಬ್ಯಾಂಕ್ಗೆ ಹಾಕಾದ್ರೆ ಟ್ಯಾಕ್ಸ್ ಕಟ್ ಆಗುತ್ತೆ, ಇವ್ರ ಮೇಲೆ ದಾಳಿ ಆಗುತ್ತೆ ಅಂತೆಲ್ಲ ಗೊತ್ತಿದೆ. ಆದ್ರೆ ಇವ್ರು ಏನ್ ಮಾಡ್ತಾರೆ? ಮನೆಯಲ್ಲಿ ಕಂತುಗಟ್ಲಿ ದುಡ್ಡನ್ನ ಇಟ್ಕೊಳ್ತಾರೆ, ಚಿನ್ನಾಭರಣ ಕೂಡ ಪರ್ಚೇಸ್ ಮಾಡ್ತಾರೆ. ಇದು ಧಾರವಾಡದ ದೃಶ್ಯ. ಇದು ಧಾರವಾಡದ ದೃಶ್ಯ. ಧಾರವಾಡದಲ್ಲೂ ಕೂಡ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಟೋಟಲ್ 8 ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದೆ ಲೋಕಾಯುಕ್ತ ಅಧಿಕಾರಿಗಳು. ನೋಡಿ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಚಿನ್ನಾಭರಣ ಅದ್ರ ಮೇಲೆ ಬಂಡವಾಳ ಹಾಕ್ತಾರೆ. ಅದು ಬಿಟ್ರೆ ಬೇರೆ ಬೇರೆ ಕಡೆಗಳಲ್ಲಿ ಜಾಗಗಳನ್ನ ಖರೀದಿ ಮಾಡ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ಬಂಗ್ಲೆ ಇರಬಹುದು, PG ಕಟ್ಕೊಳ್ಳೋದು ಅಥವಾ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅದನ್ನ ಸೇಲ್ ಮಾಡೋದು, ಇಂಥದೇ ವ್ಯವಹಾರ ವಹಿವಾಟು ಇವ್ರದ್ದು ಆಗ್ಬಿಟ್ಟಿದೆ. ಆ ದುಡ್ಡು ಯಾರದ್ದು? ಜನಸಾಮಾನ್ಯರ ದುಡ್ಡು. ಟೇಬಲ್ ಅಡಿ ಕಡೆ ಕೊಡ್ತಾರಲ್ಲ ಆ ದುಡ್ಡು. ಆತನ ಮೂತಿ ನೀವು ನೋಡ್ತಾ ಇರಬಹುದು. DG ಪಾಟೀಲ್, ಗದಗದ ಟೌನ್ CP ಈತನಿಗೆ ಇಷ್ಟೆಲ್ಲ ಚಿನ್ನಾಭರಣ ದುಡ್ಡು ಎಲ್ಲಿಂದ ಬಂತು? ಸೊ ಈ ನಿಟ್ಟಿನಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಇಷ್ಟು ಮಾತ್ರ ಅಲ್ಲ, ಇನ್ನು ಕೆದಕ್ತಾ ಹೋದಾಗ ಪ್ರಾಪರ್ಟಿ ವಿಚಾರಗಳು ಕೂಡ ಬರುತ್ತೆ. ಎಲ್ಲೆಲ್ಲಿ ಬಿಲ್ಡಿಂಗು, ಎಲ್ಲೆಲ್ಲಿ ಜಾಗವನ್ನ ತಗೊಂಡಿದ್ದಾರೆ, ಎಲ್ಲೆಲ್ಲಿ ಹಪ್ತ ವಸೂಲಿ ಮಾಡಿ ಇಷ್ಟೆಲ್ಲ ಬಂಡವಾಳ ಹೂಡಿಕೆ ಮಾಡಿದ್ದಾರೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸದ್ಯ 8 ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಆಲ್ರೈಟ್, ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಕಲೆಕ್ಟ್ ಮಾಡ್ಕೊಳ್ಳೋಣ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹಾಗೆ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ಭೀಮನಾಯಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಅರವಿಂದ್. ಫಸ್ಟ್ ಅರವಿಂದ್, ಯಾವ ರೀತಿಯಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ? ಯಾವ್ಯಾವ ಅಧಿಕಾರಿಗಳ ಮನೆಯಲ್ಲಿ ಎಷ್ಟೆಷ್ಟು ಚಿನ್ನಾಭರಣ ಅಥವಾ ಅಕ್ರಮ ಹಣ, ಅಕ್ರಮ ಆಸ್ತಿ, ದಾಖಲೆ ಪತ್ರಗಳು ಇವೆಲ್ಲ ಪತ್ತೆ ಆಗ್ತಾ ಇದೆ? ಯಾವ ರೀತಿಯಲ್ಲಿ ಈ ರೇಡ್ ನಡೀತಾ ಇದೆ ಅರವಿಂದ್? ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಬೆಳ್ಳಂಬೆಳಗ್ಗೆ ಲೋಕ ಅಧಿಕಾರಿಗಳು ಸರ್ಕಾರಿ ನೌಕರರಿಗೆ ಶಾಕ್ ನೀಡಿರುವಂತದ್ದು. ಭ್ರಷ್ಟ ಅಧಿಕಾರಿಗಳಿಗೂ ದಾಖಲೆಯ ಸಮೇತ ಈಗ ಬೆಳ್ಳಂಬೆಳಗ್ಗೆ ರೇಡ್ ಮಾಡಿರುವಂತದ್ದು. ಸದ್ಯ ನಾವೀಗ RR ನಗರದ ಪ್ರಕಾಶ್ ಅವರ ನಿವಾಸದಲ್ಲಿ ಇದ್ದೀವಿ. ಬಿಬಿಎಂಪಿಯ ಗೋವಿಂದರಾಜನಗರ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರಾಗಿದ್ರು. ಕಳೆದ 2 ಗಂಟೆಗಳಿಂದ ಈಗ ಸತತವಾಗಿ ದಾಳಿ ಪರಿಶೀಲನೆಗಳನ್ನ ಮಾಡ್ತಾ ಇರುವಂತದ್ದು. 3 ವೆಹಿಕಲ್ಗಳಲ್ಲಿ, ವಾಹನಗಳಲ್ಲಿ ಬಂದಂತಹ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಸುಮಾರು 8 ಜಿಲ್ಲೆಗಳಲ್ಲಿ ಈ ಒಂದು ಲೋಕ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ ನಡೆದಿದ್ದಾರೆ. ಇದೇ ರೀತಿಯಾಗಿ ಬೆಂಗಳೂರಿನ ಹಲವು ಅಂದ್ರೆ 5 ಕಡೆಗಳಲ್ಲಿ ಸರ್ಕಾರಿ ಕಚೇರಿ ಮತ್ತೆ ನಿವಾಸಗಳಲ್ಲಿ ದಾಳಿ ಆಗ್ತಾ ಇರುವಂತದ್ದು. ಸದ್ಯ ಬರ್ತಾ ಇರುವಂತಹ ಮಾಹಿತಿ, ವಿವಿಧ ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಚಿನ್ನಾಭರಣ ಒಡವೆಗಳು ಸಿಕ್ಕಿರುವಂತದ್ದು. ಈಗ ಪ್ರಕಾಶ್ ಅವರ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ನಂತರ ಇವರ ದಾಖಲೆಗಳು ಅಂದ್ರೆ ಅಕೌಂಟ್ಸ್ ನಲ್ಲಿ ಎಷ್ಟು ವೇರಿಯೇಷನ್ಸ್ ಆಗಿದೆ ಆ ಬಗೆಗೆ ದಾಳಿ ಮುಂದುವರೆದಿರುವಂತದ್ದು. ಸತತವಾಗಿ 2 ಗಂಟೆಗಳ ಕಾಲ ನಡೆದಿದೆ. ಇದಲ್ಲದೆ ಗೋವಿಂದರಾಜನಗರ, ಯಲಹಂಕ ಹಾಗೆ RR ನಗರ ಜೊತೆಗೆ
ಇನ್ನು ಇತರ ಕಡೆಗಳಲ್ಲಿ ಈ ಒಂದು ದಾಳಿ ಪರಿಶೀಲನೆ ಮುಂದುವರೆದಿರುವಂತದ್ದು. ಸತತವಾಗಿ ಸುಮಾರು 6 ಅಧಿಕಾರಿಗಳು ಬಂದು ಇಲ್ಲಿ ದಾಳಿ ಮತ್ತೆ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಅಕೌಂಟ್ಸ್ ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಯಾವಾಗ ಸರ್ಕಾರಿ ನೌಕರಿಯನ್ನ ಪಡೆದ್ರು ಅದಾದ ನಂತರ ಎಲ್ಲೆಲ್ಲಿ ವರ್ಗಾವಣೆ ಆದಂತಹ ಸ್ಥಳದಿಂದ ಇವರ ಅಕೌಂಟ್ಸ್ ಯಾವ ರೀತಿಯಾಗಿ ವೇರಿಯೇಷನ್ಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ದಾಳಿಯನ್ನ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇದಲ್ಲದೆ ವಿವಿಧ ಭಾಗಗಳಲ್ಲಿ ಅಂದ್ರೆ ಬೆಂಗಳೂರು, ಶಿವಮೊಗ್ಗ ಹಾಗೆ ಚಿಕ್ಕಮಗಳೂರು, ಕಲಬುರಗಿ, ಆನೇಕಲ್ ವಿವಿಧ ಜಿಲ್ಲೆಗಳಲ್ಲಿ ಸರ್ಕಾರಿ ನೌಕರರ ಮೇಲೆ ದಾಳಿ ಮಾಡಿರುವಂತದ್ದು. ಶ್ರೀಲಕ್ಷ್ಮಿ, ಒಟ್ಟಾರೆಯಾಗಿ ಈ ದಾಳಿ ಪರಿಶೀಲನೆಗಳ ಮಾಹಿತಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಸಂಜೆ ಸುಮಾರು 4 ಗಂಟೆಗೆ ಬಹಿರಂಗಪಡಿಸ್ತಾರೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಶ್ರೀಲಕ್ಷ್ಮಿ, ರೈಟ್. ಇನ್ನು ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಪ್ರತಿನಿಧಿ ಭೀಮನಾಯ್ಕ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಾಯ್ಕ್, ಸದ್ಯ ಈಗ ಶಿವಮೊಗ್ಗದಲ್ಲಿ ಎಲ್ಲೆಲ್ಲ ರೇಡ್ ಆಯಿತು, ಏನೇನು ಸಿಕ್ತು, ಜೊತೆಗೆ ಈಗಾಗಲೇ ಯಾವ ರೀತಿಯಾಗಿ ನಡೀತಾ ಇದೆ ಶೋಧ ಕಾರ್ಯ ಅಂತ? ಎಸ್ ನಿಕೇಶ್, ಏನು ಕೃಷಿ ವಿಭಾಗದ ಸಹ ನಿರ್ದೇಶಕರೇನಿದ್ದಾರೆ, ಸಾವಯವ ಕೃಷಿ ವಿಭಾಗದ ಸಂಶೋಧನಾ ಸಹ ನಿರ್ದೇಶಕರ ಡಾಕ್ಟರ್ ಪ್ರದೀಪ್ ಅವರ ಮನೆ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ರೇಡ್ ಆಗಿರುವಂತದ್ದು. ಸುಮಾರು ಅವರಿಗೆ ಸೇರಿದ ಸುಮಾರು 5 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆದಿರುವಂತದ್ದು. ಸುಮಾರು 3-4 ವಾಹನಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನ ಅಧಿಕಾರಿಗಳ ತಂಡ, ಏನು ಲೋಕಾಯುಕ್ತ ಅಧಿಕಾರಿಗಳ ತಂಡ ಬೆಳ್ಳಂಬೆಳಗ್ಗೆ 5 ಕಡೆಗಳಲ್ಲಿ, ಒಂದು ಶಿಕಾರಿಪುರದ ಭದ್ರಾಪುರದ ಬಳಿ ಇರುವಂತಹ ಫಾರ್ಮ್ ಹೌಸ್, ಜೊತೆಗೆ ಹೊಸನಗರ, ಜೊತೆಗೆ ಶಿವಮೊಗ್ಗದ ಪ್ರಿಯದರ್ಶಿನಿ ಲೇಔಟ್ ನಲ್ಲಿರುವಂತಹ ಡಾಕ್ಟರ್ ಪ್ರದೀಪ್ ಅವರ ಮನೆ, ಜೊತೆಗೆ 2 ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡ್ ಅನ್ನ ಮಾಡಿರುವಂತದ್ದು. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ತೋರಿಸ್ತಾ ಹೋಗ್ತೇನೆ. ಇದೇ ಶಿವಮೊಗ್ಗ ನಗರದ ಪ್ರಿಯದರ್ಶಿನಿ ಲೇಔಟ್ ಇದೆ. ಪ್ರಿಯದರ್ಶಿನಿ ಲೇಔಟ್ ನಲ್ಲಿರುವಂತಹ ಡಾಕ್ಟರ್ ಪ್ರದೀಪ್ ಅವರ ಮನೆ ಇದಾಗಿರುವಂತದ್ದು. ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಈ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ಬೆಳಗ್ಗೆಯಿಂದ ಏನು ಕೆಲವೊಂದಿಷ್ಟು ದಾಖಲೆಗಳನ್ನ ಪರಿಶೀಲನೆ ನಡೆಸುತ್ತಿರುವಂತದ್ದು. ಏನು ಪ್ರಮುಖವಾಗಿ ಅಕ್ರಮ ಹಣ ಗಳಿಕೆಗೆ ಸಂಬಂಧಪಟ್ಟಂತೆ ದಾಖಲೆಗಳು ಸೇರಿದಂತೆ ಏನು ಅವ್ರದ್ದು 5 ಕಡೆ ಏನು ದಾಳಿಯನ್ನ ಮಾಡಿದ್ರೆ 5 ಕಡೆಗಳಲ್ಲಿ ಅಲ್ಲಿ ಸಿಕ್ಕಂತ ಕೆಲವೊಂದು ದಾಖಲೆಗಳನ್ನ ಪರಿಶೀಲನೆಯನ್ನ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಮಾಡ್ತಿರುವಂತದ್ದು. ಜೊತೆಗೆ ಏನು ಯಾರ್ಯಾರು ಕುಟುಂಬಸ್ಥರಿದ್ದಾರೆ ಅವರ ವಿಚಾರಣೆ ಮತ್ತೆ ಎಲ್ಲೆಲ್ಲಿ ಅವರ ಹಣ ಅಕ್ರಮ ಗಳಿಕೆ ಆಗಿರಬಹುದು, ಜೊತೆಗೆ ಏನೇನೆಲ್ಲ ಮಾಡಿದ್ದಾರೆ ಅನ್ನುವಂತ ಕುರಿತಾಗಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಭೀಮನಾಯ್ಕ್, ನಿಮ್ಮೆಲ್ಲ ಮಾಹಿತಿ. ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆಯಾ? ಪದೇ ಪದೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅಂತಹದ್ದೇ ಬೆಳವಣಿಗೆ ಆಯಿತು. ರಾಜ್ಯದ 8 ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ಇದು. ಅಧಿಕಾರಿಗಳ ಮನೆಗಳಲ್ಲಿ ವಜ್ರ, ಚಿನ್ನಾಭರಣಗಳ ಖಜಾನೆ ಇದೆ. ಸಾಮಾನ್ಯ ಅಧಿಕಾರಿಗಳಾಗಿದ್ರು ಕೂಡ ಬಂಗಲೆಯಂತ ಮನೆ ಇದೆ. ಒಬ್ಬ ಸಾಮಾನ್ಯ ಅಧಿಕಾರಿ, ಆತನಿಗೆ ಗೌರ್ಮೆಂಟ್ ಸಂಬಳ ಎಷ್ಟು? ಆದ್ರೆ ಆತನ ಮನೆ ಐಷಾರಾಮಿ. ಮನೆಗಳಲ್ಲಿ ಹೋದ್ರೆ ವಜ್ರ, ಚಿನ್ನಾಭರಣಗಳ ಖಜಾನೆ ಸೃಷ್ಟಿಯಾಗಿದೆ. ಕೋಟಿ ಕುಳ ಅಧಿಕಾರಿಗಳ ಬಂಡವಾಳ ಈಗ ಬಟಾಬಯಲಾಗಿದೆ. ನೋಡಿ, ಲೈವ್ ವಿಜುವಲ್ಸ್ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಕಲಬುರಗಿದು ಲೈವ್ ವಿಜುವಲ್ಸ್. ದಾಳಿ ಆದಂತ ಸಂದರ್ಭದಲ್ಲಿ ಸಿಕ್ಕಿರುವಂತ ಕಂತೆ ನೋಟು. ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟು ದುಡ್ಡನ್ನ ಇಟ್ಕೊಳ್ಬಹುದು